ಕ್ಷಣ ಯೋಚಿಸಿ ನೋಡಿ, ನಾವು ಪ್ರತಿದಿನ ಅನುಭವಿಸುತ್ತಿರುವ ಬಿಸಿಲು ಹಿಂದೆ ಇಷ್ಟು ಕಠಿಣವಾಗಿತ್ತ? ನಿಮಗೆ ಗೊತ್ತಿಲ್ಲದ ಒಂದು ಕಾರಣ ಇದೆ. ಅದು ನಿಧಾನವಾಗಿ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದೆ. ಅದು ಎಲ್ ನೀನೋ. ಒಂದು ಸಮುದ್ರದಲ್ಲಿ ನಡೆಯುವ ಬದಲಾವಣೆ ಭಾರತದ ರೈತರ ಬದುಕನ್ನು ಬದಲಾಯಿಸಬಹುದು. ನಗರದಲ್ಲಿ ನೀರಿನ ಕೊರತೆಯನ್ನು ತರುತ್ತೆ, ಮತ್ತೆ ನಮ್ಮ ಭವಿಷ್ಯವನ್ನೇ ಪ್ರಶ್ನೆ ಮಾಡಬಹುದು. ಎಲ್ಲ ಕಥೆಯು ಸಮುದ್ರದಿಂದ ಆರಂಭವಾಗುತ್ತೆ. ಪ್ರಶಾಂತ ಮಹಾಸಾಗರ, ಜಗತ್ತಿನ ಅತಿ ದೊಡ್ಡ ಸಾಗರ. ಇಲ್ಲಿ ಸಾಮಾನ್ಯವಾಗಿ ತಂಪಾದ ನೀರು ಇರುತ್ತದೆ. ಗಾಳಿಗಳು ಒಂದು ನಿಗದಿತ ದಿಕ್ಕಿನಲ್ಲಿ ಬೀಸುತ್ತೆ. ಇದು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸಮತೋಲನ. ಆದರೆ ಒಂದಿನ ಈ ಸಮತೋಲನ ಭಂಗವಾಗುತ್ತೆ. ನೀರು ಬಿಸಿಯಾಗಲು ಶುರುವಾಗುತ್ತೆ, ಸ್ವಲ್ಪ ಸ್ವಲ್ಪವಾಗಿ. ನಂತರ ಸಂಪೂರ್ಣ ಪ್ರದೇಶವೇ ಬದಲಾಗುತ್ತೆ. ಗಾಳಿಗಳು ದುರ್ಬಲವಾಗುತ್ತವೆ. ಬಿಸಿ ನೀರು ಸಾಗರದ ಮಧ್ಯಭಾಗಕ್ಕೆ ಹರಿಯುತ್ತೆ. ಈ ಒಂದು ಚಿಕ್ಕ ಬದಲಾವಣೆ ಹವಾಮಾನದ ದೊಡ್ಡ ಸರಪಳಿಯನ್ನ ಆರಂಭಿಸುತ್ತೆ. ಮೋಡಗಳ ಮಾರ್ಗ ಬದಲಾಗುತ್ತೆ, ಮಳೆಯ ಸ್ಥಳ ಬದಲಾಗುತ್ತೆ. ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆಗಳು ಕೂಡ ಆಗುತ್ತೆ. ಇನ್ನು ಕೆಲವೆಡೆ ಸಂಪೂರ್ಣ ಬರ ಪರಿಸ್ಥಿತಿ ಎದುರಾಗುತ್ತೆ. ಈಗ ನಮ್ಮ ದೇಶದ ಕಡೆ ಬರೋಣ. ಭಾರತ ಮಳೆಯ ಮೇಲೆ ಅವಲಂಬಿತವಾದ ದೇಶ. ಇಲ್ಲಿ ಒಂದು ಸೀಸನ್ ಇದೆ, ಮಳೆಗಾಲ. ಈ ಮಳೆಗಾಲವೇ ನಮ್ಮ ಕೃಷಿಯ ಜೀವ. ಆದ್ರೆ ಎಲ್ಲಿನೋ ಬಂದಾಗ ಮಳೆ ದುರ್ಬಲವಾಗುತ್ತೆ. ರೈತ ಕಾದಿರ್ತಾನೆ, ಆಕಾಶ ನೋಡ್ತಾನೆ, ಆದ್ರೆ ಮಳೆ ಬರೋದಿಲ್ಲ. ಇದು ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಪ್ರಪಂಚದ ಬೇರೆ ಭಾಗಗಳಲ್ಲಿ ಕೂಡ ಆಗುತ್ತೆ. ಭಾರೀ ಮಳೆ, ಕೆಲವೆಡೆ ಪ್ರವಾಹಗಳು ಉಂಟಾಗಬಹುದು, ಮತ್ತೆ ಕೆಲವೆಡೆ ಬರ ಕೂಡ ಬರಬಹುದು. ಹವಾಮಾನ ನಿಯಂತ್ರಣ ತಪ್ಪಿ ಹೋಗುತ್ತೆ. ಇದು ಕೇವಲ ಒಂದು ಘಟನೆ ಅಲ್ಲ, ಇದು ಒಂದು ಸೂಚನೆ. ನಾವು ಪ್ರಕೃತಿಯನ್ನ ಬದಲಾಯಿಸ್ತಿದ್ದೀವಿ ಮತ್ತು ಪ್ರಕೃತಿ ಪ್ರತಿಕ್ರಿಯಿಸುತ್ತೆ. ಒಂದು ಸಮುದ್ರದಲ್ಲಿ ಆರಂಭವಾದ ಬದಲಾವಣೆ ನಮ್ಮ ಜೀವನವನ್ನು ಮುಟ್ಟುತ್ತೆ. ಇದೇ